ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವೆಲ್ಲ KPSCಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಟಿಲ್ ತುಂಬ ಜನ ಆಸ್ಪಿರೆಂಟ್ಸ್ಗಳು ತುಂಬ ನೊಂದ್ಕೊಂಡಿದ್ದಾರೆ. ಕಾರಣ ಪರೀಕ್ಷೆ ನಡೆದು 5-6 ತಿಂಗಳು ಕಳೆಯೋಕೆ ಬಂದರೂ ಇನ್ನೂ ಫಲಿತಾಂಶ ಇಲ್ಲ. ಸೊ ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಒಂದು ಆಡಿಯೋ ರೆಕಾರ್ಡನ್ನು ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಜನ ಕೇಳಿದ್ರಿ ಸಡನ್ನಾಗಿ ಮೆಸೇಜ್ ಮಾಡಿ, ಏನಿದು, ಯಾಕೆ ಈ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಅಂತ. ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ, CTI ಎಕ್ಸಾಮ್ ನಡೆಯುವಂಥ ಬಿಫೋರ್ 1 ವೀಕು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ವದಂತಿ ಬಂದಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸಂಘಟನೆ ಅಧ್ಯಕ್ಷರಾದಂಥ ಕಾಂತಕುಮಾರ್ ಸರ್ ಚಂದ್ರ ಲೇಔಟ್ ಸ್ಟೇಷನಲ್ಲಿ ಒಬ್ಬ PSI ಅಂದರೆ ಇಂಟೆಲಿಜೆನ್ಸ್ PSI ಲಿಂಗಯ್ಯ ಅಂತೇಳಿ ಅವ್ರ ಮೇಲೆ ಕಂಪ್ಲೇಂಟನ್ನು ಕೂಡ ರೈಸ್ ಮಾಡಿದರು. ಸೊ ಅದಾದಮೇಲೆ ಒಂದಿಷ್ಟು ಆಡಿಯೋಗಳಿದ್ದು, ಬಟ್ ಅದನ್ನು ಎಲ್ಲೂ ಅಷ್ಟು ಈಸಿಯಾಗಿ ವೈರಲ್ ಮಾಡಿರಲಿಲ್ಲ. ಬಟ್ ಆ ಸಂದರ್ಭದಲ್ಲಿ ಅದಂತರೂ ಹೋರಾಟವನ್ನು ಕೂಡ ಮಾಡಿದರು ರಾತ್ರಿ ಸ್ಟೇಷನ್ ಮುಂದೆ. ಕಾರಣ ಕಂಪ್ಲೇಂಟ್ ಕೂಡ ತೊಗೊಂಡಿರಲಿಲ್ಲ. ಬಟ್ CTIದು ಕ್ವಶನ್ ಪೇಪರು ಆ್ಯಂಡ್ PSIದು ಕ್ವಶನ್ ಪೇಪರ್ನ ಈ PSI ಹೇಳಿರೋ ಪ್ರಕಾರ ನಾನು ನಿಮ್ಗೆ ಕೊಡ್ತೀನಿ, ಅಂದರೆ ಯಾರಲ್ಲಿ ಡೀಲ್ ಮಾಡ್ಕೊಳ್ತಾ ಇದ್ರು ಅಂಥವ್ರಿಗೆ ಕೊಟ್ಟು ನಿಮಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿ ಡೈರೆಕ್ಟಾಗಿ ಎಕ್ಸಾಮಿಗೆ ಕಳಿಸ್ತೀನಿ ಅಂತ ಏನೋ ಒಂದಿಷ್ಟು ಜನರ ಹತ್ರ ದುಡ್ಡು ಇಸ್ಕೊಂಡು ಡೀಲ್ ಮಾಡಿದ್ದ ಅನ್ನೋ ಒಂದು ಗಂಭೀರವಾದ ಆರೋಪ ಬಂದಿತ್ತು. ಸೊ ಅದಾದಮೇಲೆ ಈ ಆರೋಪಕ್ಕೆ ಸಾಕ್ಷಿ ಅನ್ನುವಂತೆ ಅವರ ಆಡಿಯೋಗಳು ಕೂಡ ಸಿಕ್ಕಿದ್ದು. ಸೊ ಬಟ್ ಅದು ಅಲ್ಲಿಗೆ ಪ್ರಕರಣ ಏನು ಮುಚ್ಚಾಕಿದ್ರ ಅನ್ನೋ ಹೊತ್ತಿನಲ್ಲಿ ಮೊನ್ನೆ 22ನೇ ತಾರೀಕು ಗುಪ್ತಚರ ಇಲಾಖೆಯ ಕಡೆಯಿಂದ ಒಂದು PSI ಅವರಿಗೆ ವಿಚಾರಣೆಗೆ ಸಾಕ್ಷಿ ನುಡಿಯೋದಕ್ಕೆ ಸಂಬಂಧಪಟ್ಟಾಗ ಒಂದು ಲೆಟರ್ನ ಕಳಿಸಿದ್ದಾರೆ. ಸೊ ಅದು ನಮ್ಮ ಸಂಘಟನೆಯ ಅಧ್ಯಕ್ಷರು ಕೂಡ ನೋಡಿದ್ದಾರೆ. ಅದಾದಮೇಲೆ ಈಗ ಅದನ್ನು ಟೆಲಿಗ್ರಾಮ್ ಪೇಜಲ್ಲಿ ಹಾಕಿದ್ದಾರೆ. ಅಂದರೆ ಆ ಪ್ರಕರಣ ನಡೀತಾ ಇದೆ. ಸೊ ಆ ಪ್ರಕರಣದ ಒಂದು ದಾರಿ ಈ ಥರ ಹೋಗ್ತಾ ಇದೆ ಆ್ಯಂಡ್ PSIಗೆ ಖಂಡಿತವಾಗಿಯೂ ಶಿಕ್ಷೆ ಆಗುವಂಥ ಅಂತ ಇದೆ ಅಂತ. ಸೊ ಖಂಡಿತವಾಗಿ ಆಗಲೇಬೇಕು. ಅಷ್ಟು ಈಸಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಕೊಟ್ಬಿಟ್ಟು ನಿಮಗೆ ಆರಾಮಾಗಿ ಮನೇಲಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮಿಗೆ ಕರ್ಕೊಂಡು ಹೋಗ್ತೀವಿ, ನಮ್ಗೆ ದುಡ್ಡು ಕೊಟ್ಟರೆ ಅಂತ ಹೇಳ್ತಾರೆ ಅಂದರೆ ಎಷ್ಟು ನಾಚಿಕೆಗೇಡಿನ ಸಂಗತಿ. ಲಕ್ಷಾಂತರ ಜನ ಅಭ್ಯರ್ಥಿಗಳು ರಾತ್ರೋರಾತ್ರಿ ಕಷ್ಟಪಟ್ಟು ರಾತ್ರಿ ಹಗಲಿಂದ ಓದ್ಕೊಂಡು ಸೊ ಇವತ್ತು ರಿಸಲ್ಟ್ಗಾಗಿ ನಾವು ಕಾಯ್ತಾ ಇದ್ದೀವಿ ಅಂದರೆ ಇವ್ರ ನಡುವೆ ಈ ಥರ ಕಚಡ ಕೆಲಸ ಮಾಡೋದಕ್ಕೆ, ಅದು ಇಲಾಖೆಯಲ್ಲಿ ಇದ್ಕೊಂಡು, ಪೊಲೀಸ್ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಗುಪ್ತಚರ ವಿಭಾಗದಲ್ಲಿ ಇದ್ಕೊಂಡು ಒಬ್ಬ PSI ಆದವರು ಮಾಡುವಂಥ ಈ ಒಂದು ಕೆಲಸಕ್ಕೆ ನಿಜಕ್ಕೂ ನಾಚಿಕೆ ಆಗಬೇಕು. ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಸಂಘಟನೆ ಈ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮ ಸಂಘಟನೆ ಅಧ್ಯಕ್ಷರಿಗೆ ಈ ವಿಷಯದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಕಾರಣ ಈ ಹೋರಾಟ ಇನ್ನೂ ಚಾಲ್ತಿಯಲ್ಲಿದೆ ಅನ್ನೋದಕ್ಕೆ ಮತ್ತೊಂದು ಪ್ರೂಫ್ ಸಿಕ್ಕಿದೆ ಆ ಲೆಟ್ರು. ಸೊ ಯಾರ್ಯಾರು ಟೆಲಿಗ್ರಾಮ್ ಪೇಜಲ್ಲಿ ಇದ್ದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆದು ಅವರೆಲ್ಲ ಆ ಟೆಲಿಗ್ರಾಮ್ ಹೋಗಿ ನೋಡಿ, ಆ ಲೆಟ್ರ್ ಇದೆ. ಸೊ ಇನ್ನೊಂದು, ಯಾರು ಗಾಬರಿ ಆಗಬೇಡಿ, ಇದು ಪ್ರಕರಣದ ವಿಚಾರ ಅಷ್ಟೇ. ಮತ್ತು CTI ಎಕ್ಸಾಮ್ ಏನೋ ಸ್ಕ್ಯಾಮ್ ಆಯಿತು ಅದು ಇಲ್ಲ, ಜಸ್ಟ್ ಅವ್ರು ಮಾಡ್ತಾಯಿದ್ರು. ಬಟ್ ಬಿಫೋರ್ ಆಗಿ ಇಂಟಿಮೇಷನ್ ಸಿಕ್ಕಿದ್ರಿಂದ ಅವ್ರು ಸಿಕ್ಕಾಕೊಂಡ್ರು. ಬಟ್ ಅದು ಎಕ್ಸಾಮ್ಗೆ ಏನು ತೊಂದರೆ ಆಗಲಿಲ್ಲ, ಎಕ್ಸಾಮ್ ಎಲ್ಲ ಚೆನ್ನಾಗೇ ನಡೀತು. ಬಟ್ ಯಾರು ಅದ್ರ ಬಗ್ಗೆ ಗಾಬರಿ ಆಗೋದು, ಟೆನ್ಷನ್ ಮಾಡ್ಕೊಬೇಡಿ, ರಿಸಲ್ಟ್ ಬರುತ್ತೆ. ಸೊ ಖಂಡಿತವಾಗಿ ಇನ್ನೊಂದು 15 ಡೇಸಲ್ಲಿ ರಿಸಲ್ಟ್ ಬರುತ್ತೆ CTIದು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿರಿ. ಬರಲಿಲ್ಲ ಅಂದರೆ ಏನು ಮಾಡಬೇಕು ನೆಕ್ಸ್ಟ್ ಮಾಡ್ತೀವಿ. ಆ್ಯಂಡ್ ಮತ್ತೊಮ್ಮೆ ನೀವು ನಮ್ಮ ಕಾಂತಕುಮಾರ್ ಸರ್ಗೆ ಅಭಿನಂದನೆಗಳನ್ನ ನನ್ನ ಮೂಲಕ ಆ್ಯಂಡ್ ನಿಮ್ಮ ಮೂಲಕ ಸಲ್ಲಿಸೋಣ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.